ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಮೊಟ್ಟೆ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಸಿಂಪಲ್ ಕೂಡ ಇದೆ. ಓಕೆ, ಫಸ್ಟಿಗೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 3 ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಜಾಸ್ತಿ ಜನ ಇರೋದಾದರೆ, ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಮೊಟ್ಟೆಯನ್ನು ಕೂಡ ಹಾಕ್ಬೋದು. ಹಾಗೂ ಇಲ್ಲಿ 3 ಮೊಟ್ಟೆಯಲ್ಲೇ ಸುಮಾರು ಜನ ಊಟ ಮಾಡ್ಬೋದು. ಮನೆಯಲ್ಲಿ ಒಂದು 4-5 ಜನ ಇದ್ದೀರಾದರೆ ಖಂಡಿತವಾಗ್ಲೂ ನೀವು ಊಟ ಮಾಡ್ಬೋದು. ಓಕೆ, ಇವಾಗ ಇದಕ್ಕೆ ಉಪ್ಪು ಹಾಗೂ ಬೇಕಿದ್ದರೆ ನೀವು ಮೇಲ್ಗಡೆಯಿಂದ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ನಾನು ಹಾಕ್ತಾ ಇದ್ದೀನಿ. ಹಾಗೂ ಪೆಪ್ಪರ್ ಪೌಡ್ರ್ ಬೇಕಿದ್ದರೂ ಪೆಪ್ಪರ್ ಪೌಡ್ರ್ ನೀವು ಹಾಕ್ಬೋದು. ಎರಡನ್ನು ಕೂಡ ಹಾಕಿ ಸ್ವಲ್ಪ ನಾನು ಚಮಚದಿಂದ ಇದನ್ನು ಈ ರೀತಿ ಅಲ್ಲಾಡಿಸ್ತಾ ಇದ್ದೆ ನೋಡಿ. ಹೀಗೆ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಆಯಿತು. ಇವಾಗ ಇದನ್ನು ಟರ್ನ್ ಮಾಡಿ ಹಾಕಲಿಕ್ಕಿಲ್ಲ, ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿ. ಆಮೇಲೆ ಇದನ್ನು ಇವಾಗ ಪಕ್ಕದಲ್ಲೇ ಇಟ್ಕೊಳ್ಳೋಣ. ಓಕೆ, ಇವಾಗ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕಿ ಆಮೇಲೆ 2 ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಹಾಕಿದ್ದೀನಿ. ನೀರುಳ್ಳಿ ಹಾಕಿದ ಮೇಲೆ ತುಂಬ ಕಲರ್ ಬರಲಿಕ್ಕಿಲ್ಲ ನೀರುಳ್ಳಿ, ಅಥವಾ ಜಾಸ್ತಿ ಹೊತ್ತು ಫ್ರೈ ಆಗಲಿಕ್ಕಿಲ್ಲ. ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ನಾನಿಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಪೌಡರ್, 1/4 ಚಮಚದಷ್ಟು ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಖಾರ ಕೆಲವರಿಗೆ ಜಾಸ್ತಿ ಇಷ್ಟ ಇದ್ದವರು ಜಾಸ್ತಿ ಹಾಕ್ಬೋದು, ಅಥವಾ ಕಮ್ಮಿ ಇಷ್ಟ ಇದ್ದವರು ಕಮ್ಮಿ ಹಾಕ್ಬೋದು. ನಾನು 2 ಚಮಚದಷ್ಟು ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಹಾಕೋಣ. ಬೇಕಿದ್ರೆ ನೀವು ಸ್ವಲ್ಪ ಗರಂ ಮಸಾಲೆ ಇಲ್ಲಿ ಆ್ಯಡ್ ಮಾಡ್ಬೋದು, ನಾನು ಹಾಕಲಿಲ್ಲ. ಹಾಗೂ ಅರಿಶಿನ ಪೌಡ್ರನ್ನು ಹಾಕಿ ಚೆನ್ನಾಗಿ ಇದನ್ನು ಮೊದಲು ಫ್ರೈ ಮಾಡ್ತೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಒಳ್ಳೆ ರೀತಿ ಫ್ರೈ ಆದಮೇಲೆ ನೋಡಿ ಈ ರೀತಿ, ಆಮೇಲೆ ಇದಕ್ಕೆ ನಾನು 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯೂರ್ ಅಂದರೆ ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಒಳ್ಳೆ ರೀತಿ ಇದು ಫ್ರೈ ಆಗಿದೆ ಮಸಾಲ, ಈ ರೀತಿ ಬರಬೇಕು. ಆಯಿಲೆಲ್ಲ ಚೆನ್ನಾಗಿ ಮೇಲ್ ಬಂದಿದೆ. ಇವಾಗ ಈ ಮಸಾಲ ರೆಡಿಯಾಗಿದೆ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ. ಇವಾಗ ಒಂದು ಬಾಳೆ ಎಲೆ ತಗೊಳ್ಳಿ, ಅದರಲ್ಲಿ ಫಸ್ಟಿಗೆ ನಾನು ಸ್ವಲ್ಪ ಮಸಾಲವನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನೀವು ಮೊಟ್ಟೆಯನ್ನು ಮಾಡಿದರೆ ಇದನ್ನು ನೀವು ಸ್ವಲ್ಪ ಎಲ್ಲಾದರೂ ದೂರ ನೀವು ಹೋಗ್ತೀರಾದರೆ ಅಲ್ಲಿ ನೀವು ತಗೊಂಡು ಹೋಗ್ಬೋದು, ಜಾಸ್ತಿ ಬೇಗ ಇದು ಕೆಡಲ್ಲ. ಹಾಗಾಗಿ ಈ ರೀತಿ ನೀವು ಮಾಡ್ಬೋದು. ಅಥವಾ ಮನೆಯಲ್ಲೇ ನಿಮಗೂ ತಿನ್ನಲಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಬುತ್ತಿ ಕಟ್ಟಿ ಕೊಡೋದಾದರೂ ನೀವು ಕೊಡ್ಬೋದು. ನೋಡಿ, ಇವಾಗ 3 ಮೊಟ್ಟೆ ಫ್ರೈ ಮಾಡಿದ್ದೆ ನೋಡಿ, ಅದನ್ನು ನಾನು ಇದರ ಮೇಲೆ ಇಟ್ಟಿದ್ದೀನಿ. ಹಾಗೂ ಉಳಿದ ಮಸಾಲ ಇದರ ಸೈಡಿಗೆ ನಾನು ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ, ಹೀಗೆ. ಅಥವಾ ಮನೆಯಲ್ಲಿ ಗದ್ದೆಗೆ ಹೋಗೋರು ಅಥವಾ ಕೆಲಸದವರು ಯಾರಾದರೂ ಇದೆ ಆದರೆ ಅವರಿಗೂ ನೀವು ಕಟ್ಟಿ ಕೊಡ್ತೀರಾದರೆ ಈ ರೀತಿ ನೀವು ಕಟ್ಟಿ ಕೊಡ್ಬೋದು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಗೂ ಸ್ವಲ್ಪ ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಇದು ತಿನ್ನಲಿಕ್ಕೆ ತುಂಬ ಸೂಪರ್ ಆಗುತ್ತೆ. ಹಾಗೆಯೇ ಇದರೊಂದಿಗೆ ಟೊಮೆಟೊವನ್ನು ಇಡ್ತಾ ಇದ್ದೀನಿ ಹಾಗೂ ಕರಿಬೇವು ಸೊಪ್ಪು. ಓಕೆ, ಇದನ್ನು ಇವಾಗ ನಾವು ಈ ರೀತಿ ಕಟ್ಟಿ ಒಂದು ದಾರದ ಸಹಾಯದಿಂದ ಅದನ್ನು ಟೈಟಾಗಿ ಕಟ್ಟಿಬಿಡಿ. ಫಸ್ಟ್ ಬಾಳೆ ಎಲೆಯನ್ನು ನಾವು ಬಾಡಿಸಬೇಕು, ಆವಾಗ ತುಂಡಾಗಲ್ಲ, ಕರೆಕ್ಟಾಗಿ ನಾವು ಕಟ್ಬೋದು ನೋಡಿ. ಇವಾಗ ಅದೇ ಕಾವಲಿ ಮೇಲೆ ಇದನ್ನು ನಾನು ಇಡ್ತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಇದರಿಂದ ಇದು ಚೆನ್ನಾಗಿ ಒಳಗಡೆ ತನಕ ಸ್ಟೀಮ್ ಬರುತ್ತೆ. 2 ಸೈಡ್ ಕೂಡ ಖಡಕ್ಕಾಗಿ ನಾವು ಫ್ರೈ ಮಾಡಿ. ಬಾಳೆ ಎಲೆ ಫ್ಲೇವರ್ ಆ ಮೊಟ್ಟೆಗೆ ಬಂದು ತುಂಬ ಸೂಪರ್ ಆಗುತ್ತೆ. ಇನ್ನೊಂದು ಏನಂದರೆ ನೀವು ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಇಡ್ಬೋದು, ಏನಾಗಲ್ಲ. 2 ಸೈಡ್ ಕೂಡ ಸ್ವಲ್ಪನೇ ನೀರನ್ನು ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಇದನ್ನು ಓಪನ್ ಮಾಡಿ. ಜಸ್ಟ್ ನಾನು ಹೇಳ್ತೀನಿ, ಸ್ವಲ್ಪ ಮಸಾಲೆದಲ್ಲಿಯೇ ಇದನ್ನು ನೀವು ಊಟ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ. 3 ಮೊಟ್ಟೆಯಲ್ಲಿ ನೀವು ಸ್ವಲ್ಪ ಅಂತ ಹೇಳಿ ಕಟ್ ಮಾಡಿದರೂ ತುಂಬ ಇರುತ್ತೆ ಇದರಲ್ಲಿ ನೋಡಿ. ಇದನ್ನು ಇವಾಗ ಹೀಗೇನಲ್ಲ, ನೀವು ಕಟ್ ಮಾಡಬೇಕು ಹೀಗೆ. ನಿಮಗೆ ಬೇಕಿದ್ರೆ ಒಂದೊಂದು ಮೊಟ್ಟೆಯನ್ನು ನೀವು ಕೊಡ್ಬೋದು, ಅದು ಸಣ್ಣ ಪೀಸ್ ನೀವು ಕಟ್ ಮಾಡಿ ಹಂಚಿ ತಿನ್ಬೋದು ನೋಡಿ. ಹೀಗೆ ನಿಮಗೆ ಹೇಗಾಗುತ್ತೆ ಆ ರೀತಿ ನೀವು ಮಾಡಿ.
ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.